ಕನ್ನಡ ಮ್ಯಾಗಝೈನ್ ತಂದ್ಕೊಡು. ಅಯ್ಯಯ್ಯಯ್ಯ ಹಳ್ಳಿ ಮುಕ್ಕ, ಯಾವಾಗ ಬಂದೆ ಬೆಂಗಳೂರು ಪಕ್ಕ, ಏನು ಅಂದ ಏನು ಚಂದ, ಯಾವ ಹಳ್ಳಿ ಐದ. How you like it? How you like it? Thank you. Nurse! ಒಳ್ಳೆ ಪಾಪಚ್ಚಿ ನೀನು, ಒಳ್ಳೆ ಪಾಪಚ್ಚಿ. ಗಾಡ್ರೇಜ್ನಲ್ಲಿ ಅಮೂಲ್ ಹಾಲ್ನ ಫೀಡಿಂಗ್ ಬಾಟ್ಲ ಇಟ್ಟಿದ್ದೀನಿ, ಕುಡಿದು ಪಾಚು. ನೀನ್ ಎದ್ದ ಮೇಲೆ ಎಣ್ಣೆ ನೀರು ಹಾಕಿ ಮೈಯೆಲ್ಲ ಪೌಡ್ರ್ ಹಾಕಿ ಘಮ ಘಮ ಸೆಂಟ್ ಹಾಕಿ ಉಗಾದಿ ಹಬ್ಬಕ್ಕೆ ತಗೊಂಡ್ಬಂದಿದ್ದೆ ನೋಡು. ಆ ಫ್ರಾಕ್ ಹಾಕಿ 3 ಚಕ್ರ ಸೈಕಲ್ ಮೇಲೆ ಬಬ್ಬ ಕರ್ಕೊಂಡು ಹೋಗ್ತೀನಿ. ಹೋಗಮ್ಮ, ಹೋಗು ಹೋಗುದೋಣ. ಬೈಲಿ ಗಾಡ್ರೇಜ್ ಹ್ಯಾಂಗ್ ತೆಗಿತೀಯಾ? ಬೀಗದ ಕೈ ಬೇಡ ಅಮ್ಮ. ಹೋಗ ಹೋಗ. ಅಯ್ಯಯ್ಯೋ, ಹರ ಹರ ಮಹಾದೇವ್. ಇಲ್ಲ ಅಯ್ಯೋ ಜೋರಿ ಬೇಡ. ಈಗಿನ ಎಕ್ಸಾಮಿನಿಂಗ್ ರೂಮ್ ಕರ್ಕೊಂಡು ಹೋಗಿ. ಈಕೆ ಯಾಕೆ ಹೀಗೆ ಕಿರ್ಚಿ ಮೂರ್ಛೆ ಹೋಗಿದ್ದು? ಡಾಕ್ಟರ್, ಈಕೆಗೆ ಮೆಂಟಲ್ ಅಪ್ಸೆಟ್ ಆಗಿ 3 ವರ್ಷ ಆಯ್ತು. ನಾವು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ, ಆದ್ರೆ ಇದುವರೆಗೂ ಏನ್ ಕಾರಣ ಅಂತಾನೆ ಕಂಡುಹಿಡಿಯಕ್ಕಾಗ್ತಾ ಇಲ್ಲ ಡಾಕ್ಟರ್. ಇಸ್ ಇಟ್? ಓ, ಈಕೆ ಮೂರ್ಛೆ ಹೋಗೋದಕ್ಕೂ ಈ ಪುಸ್ತಕಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳಿ ಕಾಣುತ್ತೆ. ಸರಿ, we will try on this. First let us attend her. Come on. ಎಷ್ಟು? ಸಿಗರೇಟು ಸಿಗರೇಟು ನೀನೆ ನನ್ನ ಲೈಫ್ ಮೇಟು, ಮಕ್ಕಳ ಬಾಯಿಗೆ ಚಾಕ್ಲೇಟು, ಹುಡುಗಿರ್ಗೆ ಬೇಕು ಜಾಕೆಟು, ಹುಡುಗನಿಗೆ ಬೇಕು ಸಿಗರೇಟು. ಅಲ್ರಿ ಪುನಃ ಶುರು ಮಾಡ್ಬಿಟ್ರೆ ನಿಮ್ ಹಳೆ ಸಾರಿ ಸಿಗರೇಟ್ ಹೋಗೋದು. ಸಾರಿ ಶಿಲಾ, ಇನ್ಮೇಲೆ ಸದಲ ಕಣೆ ಸದಲ ಕಣೆ ಸದಲ ಕಣೆ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅಷ್ಟಂತ ಹೇಳಿದ್ದಾರೆ ದೊಡ್ಡವರು. ಅಯ್ಯೋ, ಚಳಿ 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 ಬಿಟ್ರೆ ಬಂದ್ರೆ ಇಲ್ಲಿ ಉಜ್ಜೆ ಉಜ್ಜೆ ತಗೊಳ್ತಾರೆ. ಅಲ್ಲೋ ಉಜ್ಜೆ ಚೆನ್ನಾಗಿ ಉಜ್ಜೆ
ಲೇ ಲೇ ಶೀಲಾ, ಹೋಗಿ ಬೇರೆ ಬಟ್ಟೆ ತಗೊಂಬರೆ. ಬಟ್ಟೆ ಎಲ್ಲ ಹಾಕ್ಸಂಗ್ ಹಾಕಿದೇರಿ. ಹೋಗ್ಕೊಳ್ಳಿ, ನನ್ನ ಹಳೆ ಬಟ್ಟೆ ಇತ್ತಲ್ಲ ಅದನ್ನ ತಗೊಂಬರೆ. ಹಳೆ ಬಟ್ಟೆ ಹಾಕಿ ಸಾಮಾನ್ ತಂದೆ. ಏನ್ ಸಾಮಾನ್ ತಗೊಂಬಂದೆ? ಸ್ಟೀಲ್ ಪಾತ್ರೆ ತಂದೆ. ಅಯ್ಯಯ್ಯೋ, ನಾನು ಬಟ್ಟೆ ಹಾಕೋದ್ರೆ ನನ್ನ ಪತ್ತೆದಾರ ಕೆಲಸ ಹಾಗೆ ಮಾಡ್ಲಿ. ಮಹಾ ಪತ್ತೆ ಮಾಡೋರು ಅಲ್ರಿ. ಆ 16 ವರ್ಷ ಹುಡುಗಿ ತಪ್ಪಿಸ್ಕೊಂಡು ಹೋಗಿ 3 ತಿಂಗಳಾಯ್ತು ಅನ್ನಲ್ಲ, ಪತ್ತೆ ಮಾಡಿದ್ರೇನ್ರಿ? ಲೇ, ಪತ್ತೆ ಮಾಡ್ತಾ ಇದ್ದೆ ಕಣೆ. ನೀನೇ ಹೇಳಿದಿಲ್ಲ ಆ ಹುಡುಗಿಗೆ ಬೆನ್ನಲ್ಲಿದೆ ಮಚ್ಚೆ ಅಂತ. ನಿನ್ ಮಾತು ನಾ ಕೇಳ್ಕೊಂಡು ಹೋಗ್ ಬರೋ ಹುಡುಗಿ ಜಾಕೆಟ್ ಎಲ್ಲ ಹರಿದ್ರೆ ನನ್ನ ಬೆನ್ನು ಮೂಳೆ ಚರ್ಮ ಹರಿದಾಕ್ಬಿಡ್ತಾರೆ ಅಷ್ಟೇ. ಅದ್ ಹೋಗ್ಲಿ, ಪಕ್ಕದ ಮನೆ ಸ್ಟೀಲ್ ಪಾತ್ರೆ ಎಲ್ಲ ಕಳ್ದು ಹೋಯ್ತು ಅನ್ನಲ್ಲ, ಪತ್ತೆ ಮಾಡಿದ್ರ? ಲೇ, ಪಾತ್ರೆ ಕಂಡಿಡಿಯೋ ಪತ್ತೆದಾರ ಅನ್ಕೊಂಡೇನೆ ಅವನ್ನ. ಈ ಪತ್ತೆದಾರ ಮೋಸಗಾರ, ದರೋಡೆಗಾರ, ಕೊಲೆಗಾರ ಇವ್ರನ್ನೆಲ್ಲ ಕಂಡಿಡಿತಾನೆ ಕಣೆ. ಇವನು 1970 ಮಾಡಲ್ ಡಿಟೆಕ್ಟಿವ್. ಅಯ್ಯೋ ನಡೀರಿ. ನೀನು ವಿವರ ಎಲ್ಲ ಆಮೇಲೆ ಬಿಡೋದಲ್ಲ. ನಾನು ಕಾಲ್ ಬಿಡೋದಿಲ್ಲ. ನೀವು ಕೆಲಸ ಕೊಡ್ತೀನಿ ತನಕ ನಾನು ನಿಮ್ ಕಾಲ್ ಬಿಡೋದಿಲ್ಲ. ಸರ್, ನಮಸ್ಕಾರ ಸರ್. ನಮಸ್ಕಾರ. ಏನಿದು? ಸರ್, ದಯವಿಟ್ಟು ತಾವು ತಮ್ಮ ಅಮೃತತ್ವದಿಂದ ಒಮ್ಮೆ ಪುಸ್ತಕ ತೆರೆದು ಪರಾಮರ್ಶಿಸಬೇಕು. ಏನಿದೆ ಒಳಗೆ? ಮೊದಲನೇ ಪುಟ ತೆಗಿರಿ ಸರ್. ಪಟೇಲ್ ರತ್ನಪ್ರಕಾಶ್, ಮೈಸೂರು, ಕ್ಲೀನ್ ಮಾಡೋದಕ್ಕೋಸ್ಕರ ಪ್ರೊಪ್ರೈಟರ್ ಕೊಟ್ಟ ಸರ್ಟಿಫಿಕೇಟ್. ಗುಡ್. ಪಟೇಲ್ ಬ್ರೆಡ್ ಲ್ಯಾಂಡ್, ಬ್ಯಾಂಗ್ಳೂರ್, ಗುಂಡು ಬಾಟಲ್ ಸಪ್ಲೈ ಮಾಡೋದಕ್ಕೋಸ್ಕರ ಕಸ್ಟಮರ್ಸ್ ಕೊಟ್ಟ ಸರ್ಟಿಫಿಕೇಟ್. ವೆರಿ ಗುಡ್. ಪಟೇಲ್ ಶ್ರೀಹರ್ಷ, ಮದ್ರಾಸ್, ಇಡ್ಲಿ ವಡೆ ಸಾಂಬಾರ್ ಮಾಡೋದಕ್ಕೋಸ್ಕರ. ಪಟೇಲ್ ಬೆಕನೇರ, ಕಲ್ಕತ್ತಾ, ರಸಗುಲ್ಲ ಮಾಡೋದಕ್ಕೋಸ್ಕರ. ಪಟೇಲ್ ಶ್ಯಾಮ್ ಪ್ರಸಾದ್, ಬಾಂಬೆ, ಬಾಂಬೆ ಹಲ್ವಾ ಮಾಡೋದಕ್ಕೋಸ್ಕರ. ನೋಡಿದ್ರ ಸರ್ ಎಷ್ಟೊಂದು ಸರ್ಟಿಫಿಕೇಟ್ಗಳಿವೆ? ಪರವಾಗಿಲ್ವೇ? ಎಲ್ಲ ಕಡೆ ಕೆಲಸ ಮಾಡಿದ್ದೀಯಾ? ಅಯ್ಯಯ್ಯೋ, ಎಲ್ಲಿ ಕೆಲಸ ಮಾಡಿದ್ರೆ ಏನ್ ಬಂತು ಸರ್? ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಒಂದು ಪ್ರತ್ಯೇಕ ಗೌರವ, ಎಕ್ಸ್ಟ್ರಾ ಫಿಟ್ಟಿಂಗ್. ಸದ್ಯದಲ್ಲಿ ಕೆಲಸ ಖಾಲಿ ಇಲ್ಲ. ಅಯ್ಯಯ್ಯೋ, ಬಿಡ ಕಾಲ್ನ. ನಾನು ಪ್ರಾಣ ಬಿಡ್ತೀನಿ, ಅವತ್ತು ಕಾಲು ಮಾತ್ರ ಬಿಡೋದಿಲ್ಲ. ಸರಿ, ಇಲ್ಲಿ ಏನಯ್ಯ ಕೆಲಸ ಮಾಡ್ತೀಯ ನೀನು? ಸರ್, ನೀವು ಹೂ ಅಲ್ಲಿ, ನನ್ನ ಕೆಲಸ ನಾನ್ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೇಳು ಮೇಲೆ ಹೋಗಿ ಶಿವ ಮಾರ್ಕ್ಸ್ಗೆ ಬಂದು ಸಪ್ಲೈಯರ್ ಕೆಲಸ ಮಾಡು. ಓಕೆ ಸರ್. ಸರ್, ದಾಡಿಗೆ ದುಡ್ಡು ನಮ್ದೇ ಸೇರಿನದೇ ಹೋಗಿ ಮಾಡ್ಕೊಂಡ್ ಬರಯ್ಯ. ಸರ್, ನೀವು ಇದು ಬೇರೆ ಮಾಡ್ತೀರಾ? ಎಸ್ ಸರ್. ಒಳಗೆ ಏನಿದೆ? ಯಾವ್ದ್ರೊಳಗೆ ಸರ್? ಹೋಟ್ಲೊಳಗೆ 16 ರೂಮು, 17 ಫ್ಯಾನು, 18 ಬಾಗಿಲು, 24 ಕಿಟಕಿ, 26 ಮಂಚ, 17 ಬೆಡ್, 26 ಪಿಲ್ಲೋಗಳು, 11 ಜನ ರೂಮ್ ಸರ್ವರ್ಸು, 5 ಜನ ಕುಕ್ಕರ್ಸು, ಆಮೇಲಿಂದ 19 ಜನ ಗಿರಾಕಿಗಳು. ನೀವು 20, ಅವರು 23ನೇ ಅವರು. ನಾನ್ ಕೇಳಿದ್ದು ಒಳಗೆ ತಿನ್ನಕ್ಕೇನಿದೆ ಅಂತ. ಅಯ್ಯೋ, ಹುಲಿ ಹಸು ತಿನ್ನುತ್ತೆ, ಕತ್ತೆ ಕಾಗದ ತಿನ್ನುತ್ತೆ, ಸಸ್ಯಾಹಾರಿಗಳು ಅನ್ನ ತಿಂತಾರೆ, ಮಾಂಸಾಹಾರಿಗಳು ಕುರಿ, ಕೋಳಿ, ಹಂದಿ ಮಾಂಸ ಎಲ್ಲ ತಿಂತಾರೆ. ಸಾರ್ ಯಾವ್ದು ತಿನ್ನೋದು? ಶುದ್ಧ ತಲಾರಕ್ಕೆ ಸಾವತ. ಬರ್ಕೊಳ್ಳೋದೇನ್ ಬೇಡ ಬಿಡಿ ಸರ್. ನನ್ನ ತಲೆ ಒಳ್ಳೆ ಟೇಪ್ ರೆಕಾರ್ಡ್ ಇದ್ದಂಗೆ ಅಂತ ರೆಕಾರ್ಡ್ ಆಗುತ್ತೆ. ಸರಿ ಸರಿ. ಚಿಕನ್ 1, ಫಿಶ್ 2, ಫ್ರೈಡ್ ರೈಸ್ ಅದೊಂದು ಪ್ಲೇಟು, ಪರೋಟಾ 2, ಗ್ರೀನ್ ಪೀಸ್ ಮಸಾಲೆ 1 ಪ್ಲೇಟು, ಬಾದಾಮಿ ಹಾಲು 2 ಕಪ್. ಓಕೆ ಸರ್. ಫ್ರೆಶ್ ಆಗಿರ್ಬೇಕು. ಓಕೆ ಸರ್. ಬಿಸಿ ಬಿಸಿ ಆಗಿರ್ಬೇಕು. ಓಕೆ ಸರ್. ಹೋಗ್ಬೇಕ? ಓಕೆ ಸರ್. ಡಾರ್ಲಿಂಗ್, ಯಾರು ನೀನು? ನನ್ನ ಹೆಸರು ಕೆಂಪಿ. ಯಾರು ಬಂದೆ? ಇಲ್ಲಿಗೆ ನೀನೊಬ್ಬನ ರಾಜ? ರಾಜ? ಅಯ್ಯೋ, ನನ್ ರಾಜ.
ಯಾಕಂಗ್ ಬರ್ತಾ ಸುಮ್ಕಿರು ವಸಿ ನೋಡ್ತೀಯಾ ನೋಡು ನನಗಾಗ್ಬೇಕಾದ ಕೆಲಸ ಎಲ್ಲ ಆಗೋಯ್ತು ನಾನು ಇನ್ ಹೋಗ್ತೀನಿ ಗೊತ್ತಾ ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೆ ಬಹಳ ಹುಷಾರ ಕಾರ್ಯ ಸಾಧಿಸಬೇಕು ಬಿ ಕೇರ್ಫುಲ್ ಜಾನ್ ಹೆನ್ರಿ ಎಲ್ಲಿ ಸೀದಾ ಮಿಸ್ಟರ್ ಶಂಕರ್ ಜಾನ್ ಹೆನ್ರಿ ವೇಷ ಹಾಕೊಂಡು ಪತ್ತೇದಾರಿ ಕೆಲಸಕ್ಕೆ ಬಂದಿದೆಯಲ್ಲ ವೆರಿ ಗುಡ್ ನೀ ಡಿಪಾಸಿಟ್ ಕಟ್ಟದ 5 ಲಕ್ಷ ಹಣ ಸೇರ್ತು ಅಂತ ಸೈನ್ ಮಾಡು ಹೋಗೋ ನಾನು ತಗೊಂಡು ಹೋಗ್ತೀನಲ್ಲ ಹಣನ ನೀವು ಹೋಗೋಕ್ ಮೊದಲು ನಾವೇ ನಿನ್ನ ಕಳಿಸ್ತೀವಿ ಹಲೋ ಮಿಸ್ಟರ್ ಜಾನ್ ಹೆನ್ರಿ ಹೇಗಿತ್ತು ಹೋದೆ ಸ್ಲೀಪಿಂಗಾ ಸಂಜೆಗೆ ಸ್ಲೀಪಿಂಗ್ಗೆ ನಡಿ ಹೋಗೋಣ ಸ್ವಲ್ಪ ವೇಟ್ ಮಾಡೋಣ ಅವನ ಬಾಸ್ ಕೂಡ ಬಂದ್ಬಿಡ್ಬೋದು ಇವಾಗ ಅಂತ ಕಾಣುತ್ತೆ
ಬೇಡ, ಡೇಂಜರ್. ಅವನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಇರೋ ಯುಕ್ತಿ ಬಲ ಯಾವ್ದು ಸಾಕಾಗಲ್ಲ. ಬೇಕಾದ ಇವರೇ ಸಿಗ್ತಲ್ಲ, ಸಿಕ್ಕಿದಲ್ಲ ಆಮೇಲೆ ನಡಿ. 1 minute. ಗುಡ್ ನೈಟ್ ಹೆನ್ರಿ. ನಾನು ಹಾಗೆ ಅಂದೆ.